ಹಾಯ್ ಸ್ನೇಹಿತರೆ, ನಾವಿವತ್ತು ಮಾಲೇಕಲ್ ತಿರುಪತಿಯಲ್ಲಿದ್ದೀವಿ. ನೋಡ ಬನ್ನಿರಿ ಎಲ್ಲರೂ ಮಾಲೇಕಲ್ಲು ತಿರುಪತಿಯಲಿ ನೆಲೆ ನಿಂತಿಹನು ದೇವರು. ಬೆಟ್ಟದ ತುತ್ತ ತುದಿಯಲ್ಲಿ ಕೋಡ್ಗಲ್ ಮೇಲೆ ನಿಂತಿದ್ದೀನಿ. ನೋಡ ಬನ್ನಿರಿ ಎಲ್ಲರೂ ಮಾಲೇಕಲ್ಲು ತಿರುಪತಿಯಲಿ. ಸ್ನೇಹಿತರೆ, 7 ಬೆಟ್ಟಗಳ ತಿರುಪತಿಗೆ ಹೋಗೋಕೆ ಸಾಧ್ಯವಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೀರಾ? ಅರಸೀಕೆರೆಯಲ್ಲಿರೋ ಬೆಟ್ಟ ಶ್ರೇಣಿಯ ಮಾಲೇಕಲ್ಲು ತಿರುಪತಿಗೆ ಬನ್ನಿ. ಅಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ, ಅಷ್ಟೇ ಸಮಾಧಾನ ಸಿಗುತ್ತೆ. ಯಾಕೆಂದರೆ ಸ್ವತಃ ಆ ಶ್ರೀನಿವಾಸನೇ ಪಾಳೆಗಾರನೊಬ್ಬನ ಕನಸಲ್ಲಿ ಬಂದು ನಾನು ಇಲ್ಲೇ ನೆಲೆಸಿರ್ತೀನಿ ಅಂತ ಹೇಳಿದಂಥ ಜಾಗ ಇದು. ಹಾಗೆ ಕನಸಲ್ಲಿ ದೇವರನ್ನ ಕಂಡು ಈ ದೇವಸ್ಥಾನ ಕಟ್ಟಿಸಿದ ಚಿತ್ರದುರ್ಗದ ಆ ಪಾಳೆಗಾರ ತಿಮ್ಮಪ್ಪ ನಾಯಕ. ಇದೆಲ್ಲ ಆಗಿದ್ದು 800 ವರ್ಷಗಳ ಹಿಂದೆ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಹಾಗೆಯೇ ಕಲ್ಲು ಬಂಡೆಯ ಮೇಲೆ ತುಳಸಿಯ ಮಾಲೆಯ ಮೂಲಕ ಭಗವಂತ ನೆಲೆಸಿದ ಸ್ಥಳ ಗೋಚರಿಸಿದ್ದರಿಂದ ಇದು ಮಾಲೇಕಲ್ಲು ತಿರುಪತಿ. ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಮಾಲೇಕಲ್ಲು ತಿರುಪತಿ ಬರೇ 2 ಕಿಲೋಮೀಟರ್ ದೂರದಲ್ಲಿದೆ. ಹೆಚ್ಚು ಜನಜಂಗುಳಿ ಇಲ್ಲ, ಆದರೆ ನಂಬಿದವರು ತಪ್ಪದೆ ನಡೆದುಕೊಳ್ಳುವ ಕ್ಷೇತ್ರ ಇದು. ಬೆಟ್ಟದ ಬುಡದಲ್ಲಿ ಮಾಲೇಕಲ್ಲು ತಿರುಪತಿ ಊರಿದೆ. ಅಲ್ಲಿ ಎಕರೆಯಷ್ಟು ವಿಶಾಲವಾದ ಸುಭದ್ರ ಪ್ರಾಕಾರ ಹೊಂದಿರುವ ದೊಡ್ಡ ದೇವಸ್ಥಾನವಿದೆ. ದ್ರಾವಿಡ ಮತ್ತು ನಾಗರ ಶೈಲಿಯ ದೇವಸ್ಥಾನ ಇದು. ಹೊಯ್ಸಳ ಶಿಲ್ಪಕಲೆಯ ಛಾಪು ಇಲ್ಲಿದೆ. ಇಲ್ಲಿ ಶೇಷಶಯನ ನಾರಾಯಣನಾಗಿರುವ ಗೋವಿಂದ ಸ್ವಾಮಿ ಆರಾಧ್ಯ ದೈವ. ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ. ಮಹಾಲಕ್ಷ್ಮಿಯು ಪಕ್ಕದಲ್ಲೇ ನೆಲೆಸಿದ್ದಾಳೆ. ಸಂಹಾರ ಗೋವಿಂದ. ಇಲ್ಲಿ ಪ್ರಯತ್ನ ಪಟ್ಟರು ಮದುವೆ ಆಗದೇ ಇರೋರು ಕಲ್ಯಾಣೋತ್ಸವ ಹರಕೆ ಮಾಡಿಕೊಂಡ್ರೆ ಶೀಘ್ರವಾಗಿ ಮದುವೆ ಆಗುತ್ತೆ ಅನ್ನೋದು ಪ್ರತೀತಿ. ಆಷಾಢ ಮಾಸದಲ್ಲಿ ನಡೆಯೋ ಜಾತ್ರೆಗೆ ಲಕ್ಷಾಂತರ ಭಕ್ತರು ಬರ್ತಾರೆ. ಆವಾಗ 15,000ಕ್ಕೂ ಹೆಚ್ಚು ಹೊಸ ಜೋಡಿಗಳು ಬೆಟ್ಟ ಹತ್ತಿ ವೆಂಕಟರಮಣನ ದರ್ಶನ ಮಾಡ್ತಾರೆ. ಹೊಸ ದಂಪತಿಗಳು ಬೆಟ್ಟ ಹತ್ತೋ ಪದ್ಧತಿ ಇಲ್ಲಿ ಮೊದಲಿಂದಲೂ ಇದೆಯಂತೆ. ನನ್ನ ಹೆಸರು ಗಿರಿಕೇಸರಿ ಅಂತ. ನನಗೆ ಅರಸೀಕೆರೆ ಮಾಲೇಕಲ್ ತಿರುಪತಿ ದೇವಸ್ಥಾನದಲ್ಲಿ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ಅರಸೀಕೆರೆ ತಾಲೂಕು ಮಾಲೇಕಲ್ ತಿರುಪತಿ ಕ್ಷೇತ್ರ. ಅರಸೀಕೆರೆ ನಗರದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಸುಮಾರು ಒಂದು 170 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿಂದ ಒಂದು 120 ಕಿಲೋಮೀಟರ್ ದೂರದಲ್ಲಿದೆ. ಇದು ಹಾಸನ ಜಿಲ್ಲೆಗೆ ಸೇರಿದ್ದು. ಇಲ್ಲಿ ಕೆಳಗಡೆ ಗೋವಿಂದರಾಜ ಸ್ವಾಮಿ ಮತ್ತು ಮಹಾಲಕ್ಷ್ಮಿ ಅಮ್ಮನವರು ನೆಲೆಸಿದ್ದಾರೆ. ಮತ್ತು ಬೆಟ್ಟದ ಮೇಲ್ಗಡೆ ವೆಂಕಟರಮಣ ಸ್ವಾಮಿಯವರು ಮತ್ತು ಪದ್ಮಾವತಿ ಅಮ್ಮನವರು ನೆಲೆಸಿದ್ದಾರೆ. ಇದು ಅಂದಾಜು 850ರಿಂದ 900 ವರ್ಷದ ದೇವಸ್ಥಾನ. ಇದು ಚಿತ್ರದುರ್ಗದ ಪಾಳ್ಯಗಾರ ತಿಮ್ಮಪ್ಪ ನಾಯಕ ಅನ್ನೋ ಪಾಳ್ಯಗಾರರು ಕಟ್ಟಿರೋ ದೇವಸ್ಥಾನ. ಈ ಬೆಟ್ಟದ ಮೇಲ್ಗಡೆ ನಾವು ದೇವಸ್ಥಾನ ಏನು ನೋಡ್ತೀವಿ ಈಗ, ಅದು ವಸಿಷ್ಠ ಮಹರ್ಷಿಗಳ ಆಶ್ರಮ ಆಗಿತ್ತಂತೆ. ಅವ್ರು ತಪಸ್ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಈ ಕ್ಷೇತ್ರದಲ್ಲಿ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡ್ಕೊಂಡು ತಪಸ್ಸು ಮಾಡ್ಕೊಂಡಿರ್ತಾರೆ. ಅವರಿಗೆ ಆಷಾಢ ಶುದ್ಧ ದ್ವಾಸಿನ ಕ್ಷೇತ್ರದಲ್ಲಿ ತಪಸ್ಸಿದ್ಧಿ ಆಗುತ್ತೆ. ಹಾಗಾಗಿ ಪ್ರಪಂಚ ಪರ್ಯಟನೆ ವಿಜಯಯಾತ್ರೆಗೆ ಮುಂದೆ ಹೊಟ್ಟೋಗ್ತಾರೆ. ದೇವಸ್ಥಾನ ಆಶ್ರಮ ಎಲ್ಲ ಬಿದ್ದು ಕಾಲಕ್ರಮೇಣ ನೆಲಸಮಾಗೋಗುತ್ತೆ. ಇದು ಪಾಳ್ಯಗಾರದು ದೊಡ್ಡ ತಿರುಪತಿ ಮನೆ ದೇವರು. ಅವ್ರು ಪ್ರತಿ ವರ್ಷ ದೊಡ್ಡ ತಿರುಪತಿಗೆ ಪಾದಯಾತ್ರೆ ಹೋಗ್ತಾ ಇರ್ತಾರೆ. ಇಲ್ಲಿ 4 ಬೆಟ್ಟಗಳ ದೊಡ್ಡ ಕಾಡಿದೆ. ಅದಕ್ಕೆ ನಾಗಪುರಿ ಅಂತ ಹೆಸರಿಟ್ಕೊಂಡು ಅಲ್ಲಿ ಪ್ರತಿ ವರ್ಷ ವಿಹಾರಕ್ಕೆ ಬರ್ತಾ ಇರ್ತಾರೆ. ಅವ್ರಿಗೆ ಅನಿವಾರ್ಯವಾಗಿ ಒಂದು 2 ವರ್ಷ ದೊಡ್ಡ ತಿರುಪತಿಗೆ ಹೋಗೋಕ್ಕಾಗಲ್ಲ. ತುಂಬ ಕಷ್ಟ ಬರೋಕ್ಕೆ ಶುರುವಾಗುತ್ತೆ. ಮನಸ್ಸಲ್ಲಿ ಅದೇ ಭಾವನೆ ಬರುತ್ತೆ, ನಮ್ಮ ಮನೆ ದೇವ್ರ ದರ್ಶನ ಮಾಡ್ತಾ ಇಲ್ಲ ನಾನು, ಅದಕ್ಕೆ ನನಗೆ ಈ ರೀತಿ ತೊಂದರೆ ಆಗ್ತಾ ಇರ್ಬೋದು ಅಂತ. ಇಲ್ಲಿ ವಿಹಾರಕ್ಕೆ ಬಂದಾಗ ಸ್ವಾಮಿ ಕನಸಲ್ಲಿ ಬಂದು ನೀನು ಅಲ್ಲಿಗೆ ಹೋಗ್ಬೇಡ, ನಾನು ನಿನಗೆ ಇಲ್ಲೇ ದರ್ಶನ ಕೊಡ್ತೀನಿ ಅಂತ ಕನಸಾಗುತ್ತೆ. ಅಷ್ಟೆಲ್ಲ ಹೆಚ್ಚಾಗ್ಬಿಡುತ್ತೆ ರಾಜಂಗೆ. ಎಲ್ಲಿ ಏನು ಮಾಡಬೇಕು ದಾರಿ ಗೊತ್ತಾಗಲ್ಲ. ಮತ್ತೆ ಸ್ವಾಮಿನ ಅರಸ್ಕೊತಾನೆ, ನೀನು ಎಲ್ಲಿ ಸಿಗ್ತೀಯ ಅಂತ ನಂಗೆ ದಾರಿ ತೋರಿಸ್ಕೊಟ್ರೆ ನನ್ನ ಕೈಲಾದಷ್ಟು ಪೂಜೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಮತ್ತೆ ಸ್ವಾಮಿ ಮಾರದಿನ ಕನಸಲ್ಲಿ ಬಂದು ನಾನು ತುಳಸಿ ಮಾಲೆ ಬಿಟ್ಟಿರ್ತೀನಿ, ಆ ಮಾಲೆ ಎಲ್ಲಿ ಬರುತ್ತೋ ಅಲ್ಲಿ ದಾರಿ ಮಾಡು, ಅದು ಕೊನೆಯ ಜಾಗದಲ್ಲಿ ನಾನು ನಿಂಗೆ ಸಿಗ್ತೀನಿ ಅಂತ ಕನಸಾಗುತ್ತೆ. ಮತ್ತು ಬೆಳಗ್ಗೆ ಎದ್ದು ಬಂದು ಈ ಬೆಟ್ಟನೆಲ್ಲ ಹುಡುಕ್ದಾಗ ಈ ಬೆಟ್ಟಕ್ಕೆ ಮೆಟ್ಲು ಏನು ಕಟ್ಟಿದ್ದಾರೆ ಇವಾಗ ಅದೇ ಜಾಗದಲ್ಲಿ ತುಳಸಿ ಮಾಲೆ ಬಿದ್ದಿರುತ್ತೆ. ಆ ಮಾಲೆ ಅನುಸರಿಸಿ ಮೆಟ್ಲು ಕಟ್ಟಿದ್ದಾರೆ. ಕೊನೆಯ ಜಾಗದಲ್ಲಿ ವಿಗ್ರಹ ಸಿಕ್ಕಿದೆ, ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಮಾಲೆ ಅನುಸರಿಸಿ ಮೆಟ್ಲು ಕಟ್ಟಿದ್ರೆ ಇವರಿಗೆ ಮಾಲೇಕಲ್ಲು ತಿರುಪತಿ ಅಂತ ಹೆಸರು ಬಂದಿದೆ. ಇಲ್ಲಿ ಗೋವಿಂದರಾಜ ಸ್ವಾಮಿ ಏನು ನೋಡ್ತೀವಿ ಅದು ಇಲ್ಲಿ ಅರಸೀಕೆರೆ ಪಕ್ಕ ಒಂದು ತಿಮ್ಮಪ್ಪ ನಾಯಕನ ಕೆರೆ ಅಂತ
ಅಂತ ಇದೆ. ಅದನ್ನ ಬೆಟ್ಟದ ತಪ್ಪಲಿಗೆ ಸೇರುತ್ತೆ. ಅಲ್ಲಿ ಪೂಜೆ ಪುನಸ್ಕಾರಕ್ಕೆ ನೀರಿಗೋಸ್ಕರವಾಗಿ ಒಂದು ಕೆರೆ ಕಟ್ಟಕ್ಕೆ ಪ್ರಯತ್ನ ಮಾಡಿದಾಗ ಅದ್ರ ಒಳಗಡೆ ಪೂರ್ತಿ ಸಿಕ್ಕಿರೋ ವಿಗ್ರಹ ಅದು ಪೂರ್ತಿ ಸಾಲಿಗ್ರಾಮ ಶಿಲೆ ಅದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಷಾಢ ಶುದ್ಧ ದ್ವಾದಶಿ ದಿನ ವಸಿಷ್ಠ ಮಹರ್ಷಿಗೆ ಈ ಕ್ಷೇತ್ರದಲ್ಲಿ ತಪಸ್ಸಿದ್ಧಿಯಾಗಿತ್ತಂತೆ. ಹಾಗಾಗಿ ಆಷಾಢ ಶುದ್ಧ ದ್ವಾದಶಿ ದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ. ವಜ್ರಮಕುಟಧರ ಗೋವಿಂದ ವರಾಹ ಮೂರ್ತಿವಿ ಗೋವಿಂದ ಗೋಪಿ ಜನಪ್ರಿಯ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ. ಮಾಲೇಕಲ್ಲು ತಿರುಪತಿ ಬೆಟ್ಟಕ್ಕೆ ಅಮರಗಿರಿ ಅಂತಾನೂ ಕರೀತಾರೆ. ಮಾಲೇಕಲ್ ತಿರುಪತಿ ಬೆಟ್ಟ ಇದು 1200ಕ್ಕಿಂತ ಹೆಚ್ಚು ಮೆಟ್ಲುಗಳಿದೆ. ಈ ಬೆಟ್ಟವನ್ನ ಈಗ ಹತ್ತಬೇಕು. ಬೆಳಗ್ಗೆ ಇದು 7:30 ಗಂಟೆ. ಈಗ ಬಿಸಿಲು ಬರೋದ್ರೊಳಗೆ ನಾವು ಬೆಟ್ಟ ಹತ್ತಿ ಇಳಿಬೇಕು ಅನ್ನೋದು ನಮ್ಮ ಪ್ಲಾನು. ಒಟ್ಟು 1200ಕ್ಕೂ ಹೆಚ್ಚು ಮೆಟ್ಟಿಲುಗಳು. ಕಡಿದಾದ ಬೆಟ್ಟ ಹತ್ತೋಕೆ 1.25 ಗಂಟೆ ಬೇಕು. ರಾತ್ರಿಯೆಲ್ಲ ಚಿರತೆ, ಕರಡಿ, ಕಿರುಬ ಓಡಾಡೋ ಜಾಗ. ಹಾಗಾಗಿ ಹಗಲಲ್ಲೂ ಭಯ. ಗುಂಪಲ್ಲಿ ಹೋಗೋದು ಒಳ್ಳೆಯದು. ಮೊದಲೆಲ್ಲ ಸೌದೆ ಕಡಿಯೋರು, ಕುರಿ ಮೇಯಿಸೋರು ಓಡಾಡ್ತಿದ್ರಂತೆ. ಆಗ ಕಾಡು ಪ್ರಾಣಿಗಳ ಓಡಾಟ ಕಮ್ಮಿ ಇತ್ತು. ಈಗ ಎಲ್ಲ ಕಡೆ ಗ್ಯಾಸ್ ಬಂದಿದೆ, ಸೌದೆ ಕಡಿಯೋರಿಲ್ಲ, ಕಾಡು ಬೆಳೆದುಕೊಂಡಿದೆ. ಮುನ್ನಾ ದಿನ ಸಂಜೆ ನಾವೇ ಚಿರತೆಯೊಂದನ್ನು ಕಣ್ಣಾರೆ ನೋಡಿದ್ವಿ. ಬೆಟ್ಟದ ಆರಂಭದಲ್ಲಿದೆ ಗುಂಡಮ್ಮ ದೇವಸ್ಥಾನ. ಇಲ್ಲಿ ಹಸು ಕರು ಹಾಕಿದಾಗ ಬೆಣ್ಣೆ ಅರ್ಪಿಸಿ ಹರಕೆ ಹೊತ್ಕೋತಾರಂತೆ. ಬಂಡೆಯ ಕೆಳಭಾಗ ನೆಲೆಸಿರೋ ದೇವಿ ಅಮೂರ್ತ. ಪೂಜೆಗೆ ಅಂತ ವಿಗ್ರಹ ಸ್ಥಾಪನೆ ಮಾಡಲಾಗಿದೆ. ಮೇಲೆ ಬಂಡೆಗೆ ಬೆಣ್ಣೆ ಮೆತ್ತಿ ನಾಣ್ಯ, ಹೂವು ಸಿಕ್ಕಿಸ್ತಾರೆ. ಹರಕೆ ಆಗುತ್ತೆ ಅಂತಾದರೆ ಪ್ರಸಾದವಾಗುತ್ತೆ ಅನ್ನುವಂಥ ಪ್ರತೀತಿ. ಇಲ್ಲಿ ಗುಂಡಮ್ಮನ ದೇವಸ್ಥಾನ ನೀವು ಮೊದಲಿಂದ ನಡ್ಕೋತಾ ಇದ್ದೀರಾ? ತುಂಬ ವರ್ಷಗಳಿಂದ ಹುಟ್ಟಿದಾಗಿಂದನೂ ಇದೆ. ಗ್ರಾಮ ದೇವತೆ ಅದು ಗುಂಡಿದೆಯಲ್ಲ, ಅದ್ರ ಮೇಲೆ ಗುಂಡಿದೆ, ಅದ್ರ ಮೇಲಿಂದ ಅಪ್ಪನೆ ಕೊಡುತ್ತೆ. ಮೈ ಮೇಲೂ ಅಪ್ಪನೆ ಕೊಡುತ್ತೆ. ಗುಂಡಿನ ಮೇಲೆ ಕೊಟ್ಟರೆ ಕೆಲಸ ಗ್ಯಾರಂಟಿಗೆ ಆಗುತ್ತೆ. ಅಂದ್ರೆ ಹರಕೆ ಹೊತ್ಕೋತಾರ ಜನ ಎಲ್ಲ ಹರಕೆ ಹೇಳ್ಕೊತಾರ. ಹರಕೆ ಮಾಡ್ಕೊಂಡೋಗಿ ಒಂದು ವಾರಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಾವು ಮನೆ ಕಟ್ಟಕ್ಕಂತ ಬೇಡ್ಕೊಂಡಿದ್ವಿ, ಆಯಿತು. 2 ಫ್ಲೋರ್ ಮನೆ ಕಟ್ಟಿದ್ದೀವಿ, ಆಗಿದೆ. ನಂತರ ಸಿಗುತ್ತೆ ಬಲಗಡೆ ಹನುಮನ ಗುಡಿ, ಎದುರುಗಡೆ ಬೆಟ್ಟದ ದ್ವಾರ. 1200ಕ್ಕಿಂತ ಹೆಚ್ಚು ಸೋಪಾನವನ್ನ ಬರಿಗಾಲಲ್ಲಿ ಹತ್ತಬೇಕು. 50 ಮೆಟ್ಟಲಿಗೆ ಒಂದು ದೊಡ್ಡ ಶೇಷನಾಗನ ಕಲ್ಲಿದೆ. ಅದು ಅದ್ಭುತವಾಗಿದೆ. ಏಕಶಿಲೆಯ ಬೃಹತ್ 7 ಹೆಡೆಯ ಶೇಷನಾಗ. ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾಮಸ್ಮರಣೆ ಮಾಡೋಕೆ ಅಲ್ಲಲ್ಲಿ ತಿಮ್ಮಪ್ಪನ ನಾಮಾವಳಿ ಹಾಕಿದ್ದಾರೆ. 2 ಕಡೆ ವಿಶ್ರಾಂತಿ ಮಂಟಪ ಸಿಗುತ್ತೆ. ಮಧ್ಯೆ ಎಲ್ಲೂ ಬೇಕಾದರೂ ಕೂತ್ಕೋಬಹುದು ಬಿಡಿ. ಅಲ್ಲಿಂದ ಅರಸೀಕೆರೆ ಪಟ್ಟಣ ಮಾತ್ರವಲ್ಲ, 16 ಕಿಲೋಮೀಟರ್ ದೂರ ನಯನ ಮನೋಹರವಾಗಿ ಕಾಣುತ್ತೆ. ಸುಮಾರು 500 ಮೆಟ್ಲು ತನಕ ಹತ್ತಿದ್ದೀನಿ. ನೋಡಬೇಕು, ಇನ್ನೂ ಅರ್ಧ ದಾರಿ ಲಂಬವಾಗಿದೆ. ಸೋಪಾನಗಳ ಮೇಲೆ ಕೆಲವೆಡೆ ಕಲ್ಲಿನ ಮೇಲೆ ಭಕ್ತರ ಚಿತ್ರದ ಕೆತ್ತನೆ ಇದೆ. ಮುಕ್ಕಾಲು ಬೆಟ್ಟ ಏರಿದಾಗ ಹನುಮನ ಉಬ್ಬು ಶಿಲ್ಪವಿದೆ. ಈ ಒಂದು ನಾಮ ಮೇನ್ ರೋಡಿಂದ ಕಾಣುತ್ತೆ. ಬೆಂಗಳೂರು ಶಿವಮೊಗ್ಗ ಮುಖ್ಯ ರಸ್ತೆಯಿಂದ ಕಾಣುತ್ತೆ. ಈಗ ಅಲ್ಲಿ ಪಟ್ರೆ ಒಳಗೆ ಹೋಗಬೇಕು. ಕಡಿದಾದ ಬೆಟ್ಟವನ್ನು ಏದುಸಿರು ಬಿಡುತ್ತಾ ಏರಿದರೆ ತುತ್ತ ತುದಿಗೆ ಗೋಚರಿಸುತ್ತೆ ವೆಂಕಟರಮಣ ಸ್ವಾಮಿ ದೇವಾಲಯದ ಪ್ರಾಕಾರದ ಗೋಡೆ.
ಬೆಟ್ಟದ ತುದಿಯ 20 ಗುಂಟೆಯಷ್ಟು ಚಪ್ಪಟೆ ಜಾಗದಲ್ಲಿ ಸುತ್ತಲೂ ಪ್ರಾಕಾರ ಕಟ್ಟಿ ದೇಗುಲ ನಿರ್ಮಿಸಲಾಗಿದೆ. ಇಲ್ಲಿ ಮೊದಲು ವಸಿಷ್ಠರ ಆಶ್ರಮವಿತ್ತಂತೆ. ಪುರಾಣ ಕಾಲದಲ್ಲಿ ವಸಿಷ್ಠರು ತಪಸ್ಸು ಮಾಡಿ ಅಲ್ಲಿ ನಾರಾಯಣ ಹಾಗೂ ಲಕ್ಷ್ಮಿಯರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ರು. ಅವರು ಕಾಲಾನಂತರ ಆಶ್ರಮ ನೆಲಸಮವಾಗಿ ವಿಗ್ರಹಗಳು ಭೂಮಿಯಲ್ಲಿ ಹೂತು ಹೋಗಿದ್ವಂತೆ. ಚಿತ್ರದುರ್ಗದ ಪಾಳೆಗಾರ ತಿಮ್ಮಪ್ಪ ನಾಯಕನಿಗೆ ಕನಸಿನ ದೃಷ್ಟಾಂತದ ಪ್ರಕಾರ ಈ ಬೆಟ್ಟದ ಬಂಡೆಯ ಮೇಲೆ ಒಂದು ತುಳಸಿ ಮಾಲೆ ಕಾಣುತ್ತೆ. ಅದು ಸಿಕ್ಕಿದ ಕಡೆ ಬೆಟ್ಟದ ತುದಿಗೆ ಹೋದ. ಹಾಗೆ ಹುಡ್ಕೊಂಡು ಹೋದಾಗ ಮಣ್ಣಲ್ಲಿ ಹೂತಿರೋ ದೇವರ ವಿಗ್ರಹ ಸಿಕ್ತಂತೆ. ಬೆಟ್ಟದ ತುದಿಯಲ್ಲಿ ದೇವಸ್ಥಾನ ಕಟ್ಟಿಸಿ ಆ ಶ್ರೀನಿವಾಸ ಪದ್ಮಾವತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದಂತೆ. ಈಗ ವೆಂಕಟರಮಣ ಸ್ವಾಮಿ ಪದ್ಮಾವತಿಯಾಗಿ ನಿತ್ಯ ಪೂಜೆ ನಡೆಯುತ್ತೆ. ಎಲ್ಲವೂ ಚೆನ್ನಾಗಿದೆ, ಆದರೆ ಇದೊಂದು ಕೊರತೆ ಅನ್ನೋ ಹಾಗೆ ದ್ರಾವಿಡ ನಾಗರ ಶೈಲಿಯ ಈ ದೇವಸ್ಥಾನದ ನಿರ್ವಹಣೆಗೆ ಹೆಚ್ಚು ಗಮನ ಕೊಡಬೇಕಿದೆ. ದೇವಸ್ಥಾನದ ಉತ್ತರ ದಿಕ್ಕಿಗೆ ಒಂದು ದ್ವಾರವಿದೆ. ಅದನ್ನು ದಾಟಿ ಹೋದರೆ ನಿಸರ್ಗ ಸ್ವರ್ಗ. ಬಯಲು ಸೀಮೆಯ ಆ ಪರಿಸರದಲ್ಲಿ ಮಲೆನಾಡಿನ ಕಣಿವೆ, ಅಪಾಯಕಾರಿ ಪ್ರಪಾತ, ದೂರದಲ್ಲೆಲ್ಲೋ ಕಾಣುವ ಕೆರೆ ಕುಂಟೆಗಳು, ಹಳ್ಳಿಗಳು, ಬೀಸಿ ಬರುವ ತಂಗಾಳಿ, ಆಯಾಸವನ್ನೆಲ್ಲ ಮರೆತು ಬಿಡ್ತೀರಿ. 1200 ಮೆಟ್ಟಲುಗಳನ್ನು ಹತ್ತಿ ಬಂದಂತಹ ಆಯಾಸ ಪರಿಹಾರ ಆಯಿತು. ಈ ಮಾಲೇಕಲ್ಲು ತಿರುಪತಿ ಬೆಟ್ಟದ ತುತ್ತ ತುದಿಯಲ್ಲಿ ಕೋಡ್ಗಲ್ ಮೇಲೆ ನಿಂತಿದ್ದೀನಿ. ಪ್ರಪಾತ ನೋಡಿ. ಮಾಲೇಕಲ್ಲು ತಿರುಪತಿ ಅಂತೂ ನಾವು ಬೆಟ್ಟ ತುದಿಯಿಂದ ಇಳಿತಾ ಇದ್ದೀವಿ. ನಮ್ಮ ಟೀಮಿನ ಎಲ್ಲರೂ ಇಲ್ಲೇ ಇದ್ದಾರೆ. ಒಮ್ಮೆಯಾದರೂ ಚಾರಣ ಮಾಡಲೇಬೇಕಾದ ಸ್ಥಳ ಅರಸೀಕೆರೆ ಪಟ್ಟಣದ ಪಕ್ಕದಲ್ಲೇ ಇರುವ ಮಾಲೇಕಲ್ಲು ತಿರುಪತಿ. ಒಮ್ಮೆ ಬಂದು ನೋಡಿ. ಹಾಗೆಯೇ ನೋಡ್ತಾ ಇರಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ.